ಮಲಮೂತ್ರ ವಿಸರ್ಜನೆಯನ್ನು ಮಾಡುವಾಗ ಕೈಯಿಂದ ನೀರಿನ ಪಾತ್ರೆಯನ್ನು ಹಿಡಿದುಕೊಳ್ಳಬಾರದು ಅಂತ ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ನೀರಿನ ಪಾತ್ರೆ ಹಿಡಿದುಕೊಂಡು ಮಲಮೂತ್ರ ವಿಸರ್ಜನೆ ಮಾಡುವಂತಹ ಪದ್ಧತಿ ಇಲ್ಲ ಬಿಡಿ. ಅರ್ಥಾತ್ ನೀರಿನ ಪಾತ್ರೆಯನ್ನು ಹಿಡಿದುಕೊಳ್ಳಬಾರದು ಅಂತ ನಾವು ಶಬ್ದಕ್ಕೆ ಮಲಮೂತ್ರ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ನೀರಿನ ಪಾತ್ರೆಗಾಗಿ ಯಾವ ಟ್ಯಾಪ್ ಇಟ್ಟಿರ್ತಾರೆ, ನಳ ಇಟ್ಟಿರ್ತಾರೆ, ಅದನ್ನು ಮುಟ್ಟಬಾರದು ಅಂತ ಅರ್ಥ. ಮೊದಲೇ ನೀರನ್ನು ತುಂಬಿಟ್ಟುಕೊಳ್ಳಬೇಕು, ಮಲಮೂತ್ರ ವಿಸರ್ಜನೆ ಮುಗಿದ ಮೇಲೆ ಅದನ್ನು ಮುಟ್ಟಬೇಕು ಅಂತ ಅರ್ಥ. ಹೀಗೆ ಯಾಕೆ ಮಾಡಬೇಕು? ಮಲಮೂತ್ರ ವಿಸರ್ಜನೆಯನ್ನು ಮಾಡುವಾಗಲೇ ಪಾತ್ರೆಯನ್ನು ಮುಟ್ಟಿದ್ರೆ ಏನಾಗತ್ತೆ ಅಂತಂದ್ರೆ, ಅದಕ್ಕೆ ವ್ಯಾಸಸ್ಮೃತಿ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ. ಗೃಹೀತ್ವಾ ಉದಕಂ ಪಾತ್ರಂ ಯಃ ಕುರ್ಯಾತ್ ಮೂತ್ರ ಪುರೀಶಕೆ ತತ್ತೋಯಂ ಮೂತ್ರತುಲ್ಯಂ ಸ್ಯಾತ್ ದ್ವಿಜಃ ಚಾಂದ್ರಾಯಣಂ ಚರೇತ್ ಎಂಬುದಾಗಿ ಹೇಳಿದ್ದಾರೆ. ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೈಯಿಂದ ನೀರಿನ ಪಾತ್ರೆಯನ್ನು, ನಳವನ್ನು, ಟ್ಯಾಪ್ ಅನ್ನು ಮುಟ್ಟಬಾರದು. ಮುಟ್ಟಿದ್ರೆ ಆ ನೀರು ಮೂತ್ರ ಸಮಾನವಾಗಿ ಬಿಡುತ್ತದೆ. ಅಂತಹ ಮೂತ್ರದಿಂದಲೇನೆ ಮಲಮೂತ್ರ ವಿಸರ್ಜನೆಯನ್ನು ನಾವು ತೊಳೆದುಕೊಂಡಂತೆ ಆಗಿಬಿಡುತ್ತದೆ. ಇಷ್ಟು ಮಾತ್ರವಲ್ಲ, ಮತ್ತೆ ನಾವು ಶುದ್ಧರಾಗಬೇಕು ಅಂತಂದ್ರೆ ದ್ವಿಜಃ ಚಾಂದ್ರಾಯಣಂ ಚರೇತ್ ಎಂಬುದಾಗಿ ಹೇಳಿದ್ದಾರೆ. ಚಾಂದ್ರಾಯಣ ವ್ರತ ಮಾಡಿದ್ರೆ ಮತ್ತೆ ನಮ್ಮ ಶುದ್ಧಿ ಅಂತ ಅನ್ನೋದಾಗ್ತದೆ.